ನಾನು ಈಗ ತಾನೇ ಸೆಟ್ ಮಾಡಿಕೊಂಡೆ, ಅದು ನಾನು ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ. ಇವತ್ತಿನ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಪ್ರಸ್ತುತಿ ನನ್ನಪ್ಪನ ಸೆಂಟಿನರಿ. ಮೊನ್ನೆ ಅಂದರೆ 14/10/2024 ಬೆಳಿಗ್ಗೆ ಎದ್ದೊಡನೆ ನೆನಪಾದದ್ದು 14 ಅಕ್ಟೋಬರ್ ಅಪ್ಪನ ಎಂದೂ ಆಚರಿಸಿದ ಬರ್ತ್ಡೇ, ಜನ್ಮದಿನ. 2-3 ವರ್ಷಗಳ ಹಿಂದೆ ಹೀಗೆಯೇ ನೆನೆಸ್ಕೊಂಡಾಗ ಅಪ್ಪನ ಬರ್ತ್ಡೇ ನಾವು ಮಕ್ಕಳು ಅವರಿದ್ದಾಗಲಿ ನಂತರ ಒಂದು ನೆನಪಿನ ದಿನವೆಂದು ಆಚರಿಸಲಿಲ್ಲ. ಅವರನ್ನು ನೆನೆಸ್ಕೊಂಡು ಒಂದೆರಡು ಫೇಸ್ಬುಕ್ ಪೋಸ್ಟ್ಗಳನ್ನು ಹಾಕಿ ಅವರ ಕಪ್ಪು ಬಿಳುಪು ಫೋಟೋ ಮತ್ತು ಅವರು ನನಗೆ ಬರೆದ ಪತ್ರಗಳ ಫೋಟೋ ಒಂದು ಕೊಲಾಜ್ ಮಾಡಿ ಅವರನ್ನು ನೆನೆಸಿಕೊಂಡದ್ದೇ ಆಯಿತು. ಅಪ್ಪ ಅಮ್ಮ ನಾ ಹೇಳೋದಿದೆ, ಬರೀ ಎಲ್ಲರೂ ಒಂದು ಆಡಂಬರದ ಸಂಕೇತ. ಸಣ್ಣ ಹದ ದೊಡ್ಡ ದೊಡ್ಡ ಕವಿತೆ ಬರೆಯುತ್ತಾರೆ, ಆದರೆ ಪ್ರೀತಿಯಿಂದ ಸ್ವಾರ್ಥರಹಿತ ನೋಡಿಕೊಳ್ಳುವವರು ವಿರಳ. ಮುಸಲ್ಮಾನರ ಅಥವಾ ಕೆಳಜಾತಿಯ ಗುಡಿಸಲು ವಾಸಿ ಜನರ ಕೆಲ ಕಥೆಗಳಲ್ಲಿ ಬೆಳೆದ ಮಗ ಅಮ್ಮ ಮತ್ತು ಅಥವಾ ಅಪ್ಪನ ಒಟ್ಟಿಗೆ ಕಷ್ಟ ಹಂಚಿಕೊಳ್ಳುವುದು, ಮಗ ತಾಯಿಗೆ ಸಾರಾಯಿ ತಂದು ಕೊಡುವುದು, ಇಬ್ಬರು ಒಂದೇ ಬೀಡಿಯ ಹಂಚಿಕೊಂಡು ದಮ್ ಹೊಡೆಯುವುದು, ತಂದೆ ತಾಯಿಯರಿಗೆ ಅವರ ಪುಟ್ಟ ಮನೆಯಲ್ಲಿ ಎಲ್ಲರಿಗಿಂತ ಸ್ವಲ್ಪ ಹೆಚ್ಚಿನ ಜಾಗವನ್ನೇ ಗೌರವ ಪ್ರೀತಿಯಿಂದ ಕೊಟ್ಟರೂ ಅವರ ಹೃದಯದ ತುಂಬ ಅವರೇ ತುಂಬಿರುತ್ತಾರೆ. ದಿನಕೂಲಿ ಮಾಡುವ ಬದುಕುವ ಅನಕ್ಷರಸ್ಥ ಎಷ್ಟೋ ಜನ ತಮ್ಮ ತಮ್ಮ ಮನೆಗಳಿಗೆ ತಂದೆ ತಾಯಿಯರಿಗೆ ಹಣ ಕಳಿಸುತ್ತಾರೆ. ಹೋಲಿಸಿದರೆ ನಮ್ಮ ಸೌಕರ್ಯಯುತ ಜೀವನದಲ್ಲಿ ನಾವು ಇವರಿಗೆ ಮಾಡುವುದು ಬಹಳ ಕಡಿಮೆ. ಇನ್ನು ವಂಶವೃಕ್ಷ ತಲೆಮಾರು ನಮ್ಮ ಕುಟುಂಬದ ಪೂರ್ವಜರ ಬಗ್ಗೆ ಹೇಳುವಾಗ ಪ್ರತಿ ವರ್ಷಕ್ಕೊಮ್ಮೆ ವರ್ಷದ ತಿಥಿ ಮಾಡುವಾಗ ಅಥವಾ ಹೋಮ ಹವನ ಯಾವುದೇ ಒಂದು ಪೂಜೆ ಪುರಸ್ಕಾರದಲ್ಲಿ ಅಮಾವಾಸ್ಯೆ ಎಂದು ತರ್ಪಣ ಕೊಡುವಾಗಲೂ ಹೇಳುವೆವು, ವೆಂಕಟೇಶ ಶರ್ಮಃ, ಕೇಶವ ಶರ್ಮಃ, ವೆಂಕಟರಾಯ ಶರ್ಮಃ, ಪಾಂಡುರಂಗ ಶರ್ಮ. ಹೀಗೆ ಮುತ್ತಾತನಲ್ಲಿಗೆ ಹೋದರೆ ನಮ್ಮ ಹೆಸರಿನ ಅಗತ್ಯಗಳು ನಮ್ಮಲ್ಲಿ ಮುಗಿಯುತ್ತವೆ. ಬರೆದಿಟ್ಟ ವೃಕ್ಷದ ಮಾಹಿತಿಯಲ್ಲೂ ನನ್ನ ಮುತ್ತಾತ ಪಾಂಡುರಂಗ ಕಾಮತರ ತಂದೆ ಶ್ರೀನಿವಾಸ, ತಾಯಿ ಮಲ್ಲಮ್ಮ ಎಂಬ ಹೆಸರಿನವರು ಎಂಬುದರ ಹೊರತು ಹೆಚ್ಚಿನ ಮಾಹಿತಿ ಬರೆದಿಟ್ಟಿಲ್ಲ. ಮುಂದೆ ಆ ಕಾಲದಲ್ಲಿ ಬಹಳ ಮಕ್ಕಳು, ದೊಡ್ಡ ದೊಡ್ಡ ಸಂಸಾರ ಇರುವಡೆ ನಮ್ಮ ಮುತ್ತಾತನ ಒಡ ಹುಟ್ಟಿದವರ ಬಗ್ಗೆ ನಮ್ಮಲ್ಲಿ ಯಾವುದೇ ಕಥೆ ಇಲ್ಲ. ಆಡಿಕೊಂಡರೂ ನಮ್ಮ ದಾಯಾದಿಗಳು ನಮ್ಮದೇ ಕುಟುಂಬ ಎಂದೆಲ್ಲ ಗುರುತಿಸಲಾಗುತ್ತಿತ್ತು. ಕಾರ್ಕಳದಿಂದ 5 ಮೈಲಿ ದೂರವಿರುವ ಮೀಯಾರು ಎಂಬಲ್ಲಿಂದ ನಮ್ಮ ಮುತ್ತಾತ ಸುಮಾರು ವರ್ಷಗಳ ಹಿಂದೆ ಕಾರ್ಕಳಕ್ಕೆ ಬಂದು ಒಂದು ಸಣ್ಣ ಜಾಗದಲ್ಲಿ ಪುಟ್ಟ ಮನೆ ತೋಟ ಮಾಡಿ ತರಕಾರಿ ಬೆಳೆಸಿ ಗಾಡಿಯಲ್ಲಿ ಪೇಟೆಯ ಬೀದಿಗಳಲ್ಲಿ ಮಾರಿ ಹಿರಿಯ ಮಗನನ್ನು ಪ್ರಾಥಮಿಕ ಶಾಲೆ ಮಂಗಳೂರಿನಲ್ಲಿ ಕಲಿಸಿ ಮುಂದೆ ನ್ಯಾಯಾಂಗ ಓದಿಗೆ ಮದ್ರಾಸಿಗೆ ಕಳಿಸಿದರಂತೆ. ಅಲ್ಲಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣನಾಗಿ LLP ಲೈಸೆನ್ಸ್ ಲೀಗಲ್ ಪ್ರಾಕ್ಟೀಷನರ್ ಪಡೆದು ಮರಳಿ ಬಂದು ಕಾರ್ಕಳದಲ್ಲಿ ವಕೀಲ್ ವೃತ್ತಿ ಆರಂಭಿಸಿ ಒಬ್ಬ ಉತ್ತಮ ಪ್ರಸಿದ್ಧ ವಕೀಲರಾದರು. ಅವರು ಓದಿಗಾಗಿ ಮಾರಿದ ಆಸ್ತಿಯನ್ನು ಮರುಖರೀದಿಸಿ ನಾವು ಹಾಡ್ಗರ್, ದೊಡ್ಡ ಮನೆ ಎಂದೇ ಕರೆಯುವ 125-130 ವರ್ಷಗಳ ಹಿಂದೆ ಈ ಮನೆಯನ್ನು ಮತ್ತು ಒಂದು ಪುಟ್ಟದೊಂದು ಆಫೀಸು, ಹಿಂದೆ ದೊಡ್ಡದಾದ ಚೌಕಮಲೆ ಎಂದು ನಡುವೆ ಅಂಗಳ ಒಂದಿದ್ದು ಇದರ ಒಂದು ಕಡೆ ಗೋಡೆ, ಪುಟ್ಟ ಸ್ಟೇಜ್ ಮತ್ತು ಹೊರ ರಸ್ತೆಗೆ ತೆರೆಯುವ ಬಾಗಿಲು ಇದ್ದರೆ ಮಿಕ 3 ದಿಕ್ಕಿನಲ್ಲಿ ಮನೆಯ ಸರಳು ಕಿರಿಕಿಯ ಚಾವಡಿಗಳು, ಲಾಂಗ್ ಕಾರಿಡಾರ್ ಎಂದು ಕರೆಯುತ್ತಾರೆ. ಈ ಹಾಡ್ಗರ್ ದೊಡ್ಡ ಮನೆಯಲ್ಲಿ 1924 ಅಕ್ಟೋಬರ್ 14ರಂದು ನನ್ನ ತಂದೆ ಕೇಶವರವರು ತಾತ ವೆಂಕಟರಾಯ್ ಹಾಗೂ ಅಜ್ಜಿ ಲಕ್ಷ್ಮಿಯ 4ನೇ ಹಾಗೂ ಕಿರಿಯ ಶಿಶುವಾಗಿ ಜನಿಸಿದರು. ಜಾಯಿಂಟ್ ಫ್ಯಾಮಿಲಿ ಕೂಡು ಸಂಸಾರದಲ್ಲಿ ಹಿರಿಯ ಮಗ ವಕೀಲ್ ಸಾಂತಯ್ಯನ ಆಫೀಸ್ ಕೆಲಸಕ್ಕೆ ಸಹಾಯ ಮತ್ತು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ತಾತ ವೆಂಕಟರಾಯನೇ ವಹಿಸಿಕೊಂಡು ಹಿರಿಯಣ್ಣನ ತನ್ನ ಬಿಡುವಿಲ್ಲದ ವಕೀಲ ವೃತ್ತಿಗೆ ಸಂಪೂರ್ಣ ಗಮನ ಕೊಡಲು ಸಹಕರಿಸಿದರೆಂದು ಮತ್ತು ಈ ಹೊಡ್ಗರ ಕಟ್ಟುವಾಗಿನ ಉಸ್ತುವಾರಿ ಮೇಲ್ವಿಚಾರಣೆಯನ್ನು ಅವರೇ ಸಂಪೂರ್ಣ ವಹಿಸಿದ್ದರೆಂದು ಅಲ್ಲಿ ಒಂದು ಭಾಗದ ಮಹಡಿಯ ಉಯ್ಯಾಲೆಯ ಕೋಣೆಯನ್ನು ಪಪ್ಪಜ್ಜ ಮಾಡಿ ಎಂದೇ ಕರೆಯುತ್ತಾರೆ. ಮುಂದೆ ಅದನ್ನು ಮನೆಯ ಹಿರಿಯ ಮಗ ತನ್ನ ವಿಶ್ರಾಂತಿ ಕೋಣೆಯಾಗಿ ಮಾರ್ಪಡಿಸಿದ್ದನು. ಮುತ್ತಾತ ಪಾಂಡುರಂಗನಿಯ 4 ಮಕ್ಕಳು, ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕಳಿಸಿದ ಮೇಲೆ ನಮ್ಮ ತಂದೆಯವರ ದೊಡ್ಡಪ್ಪ ಸಾಂತಯ್ಯ ಹಾಗೂ ತಂದೆ ವೆಂಕಟರಾಯ ಒಟ್ಟಿಗೆ ಸಂಸಾರ ನಡೆಸಿದರು. ಆಗಿನ ಕಾಲದಲ್ಲಿ ಇದು ಸರ್ವೇ ಸಾಮಾನ್ಯ ಹಾಗೂ ಅಗತ್ಯವಿತ್ತು. ಹಿರಿಯನಿಗೆ 12 ಮತ್ತು ಕಿರಿಯನಿಗೆ 4, ಒಟ್ಟಿಗೆ 16 ಮಕ್ಕಳು ಒಟ್ಟೊಟ್ಟಿಗೆ ಬೆಳೆದರು. ಅದರಲ್ಲಿ ನನ್ನ ತಂದೆ ಕಿರಿಯರಲ್ಲಿ ಒಬ್ಬರು. ಈ ಮನೆಯಲ್ಲಿ ಹರಿದಿನಗಳಲ್ಲಿ ಹುಟ್ಟಿದವರ ಜನ್ಮದಿನಗಳು ಮಾತ್ರ ನೆನಪಿಗೆ ಬರುತ್ತಿತ್ತೇನೋ.
ಈ ಮನೆ ತುಂಬ ಸಂಸಾರದಿಂದ ಹೊರಬಂದ ಮೇಲೆಯೇ ನನ್ನ ತಂದೆಯವರಿಗೆ ತನ್ನದೊಂದು ಪ್ರತ್ಯೇಕ ಅಭಿರುಚಿ, ಜವಾಬ್ದಾರಿ, ತನ್ನ ಹೆಂಡತಿ, ತನ್ನ ಮಕ್ಕಳು ಅರ್ಥ ತಿಳಿಯಿತೇನೋ. 1959-60ರಲ್ಲಿ ಬೆಂಗಳೂರಿಗೆ ಚಿಕ್ಕಮಗಳೂರಿನಿಂದ ವರ್ಗವಾಗಿ ಬಂದ ನಾವು 1975ರವರೆಗೆ ಬೆಂಗಳೂರಿನಲ್ಲಿ ಇದ್ದೆವು. ಅಪ್ಪ ಕೆನರಾ ಬ್ಯಾಂಕಿನಲ್ಲಿ ಸ್ಪೆಷಲ್ ಅಸಿಸ್ಟೆಂಟ್ ಹುದ್ದೆಯಲ್ಲಿ ಇದ್ದವರು ಬೆಂಗಳೂರು ಬಿಡುವಾಗ ಆಫೀಸರ್ ಹುದ್ದೆಗೆ ಉತ್ತೀರ್ಣರಾಗಿದ್ದರು. ನಾನು 1 ವರ್ಷ ಹಿರಿಯಳಾದ ಅಕ್ಕ ಮತ್ತು 7 ವರ್ಷ ಕಿರಿಯಳಾದ ತಂಗಿ, ಮೂವರು ನನ್ನ ಅಪ್ಪನ ಮುದ್ದಿನ ಮಕ್ಕಳು. ಒಮ್ಮೊಮ್ಮೆ ಯಾರಾದರೂ ನೀವು 3 ಜನ ಮಕ್ಕಳಿಗೂ ಅಮ್ಮನೇ ಹೆಚ್ಚು ನೋಡಿಕೊಂಡರೂ ಅಪ್ಪ ಏಕೆ ಜಾಸ್ತಿ ಪ್ರೀತಿ ಎಂದು ಕೇಳಿದಾಗ ನಾವು ಹೇಳುತ್ತಿದ್ದೆವು, ನಮ್ಮ ಅಮ್ಮನಿಗೆ ಅವರ ಒಡ ಹುಟ್ಟಿದವರ, ಗೆಳತಿಯರ, ಊರ ಎಲ್ಲರ ಮಕ್ಕಳು ಬಹಳ ಬಹಳ ಪ್ರೀತಿ. ಆದರೆ ಅಪ್ಪನಿಗೆ ಮಾತ್ರ ಅವನ ಮಕ್ಕಳೇ ಜಗತ್ತು. ಬೇರೆಯವರು ಬೇಡವೆಂದೇನಿಲ್ಲ, ಆದರೆ ಅಷ್ಟು ಪ್ರೀತಿ ಇಲ್ಲ. ಅಪ್ಪ ನಮ್ಮ ಸ್ವತ್ತು. ಚಿಕ್ಕವನಿದ್ದಾಗಿನಿಂದ ಸಿನಿಮಾ, ನಾಟಕ, ಮೋಜು ಎಲ್ಲ ಅಮ್ಮನೊಡನೆ. ಆದರೂ ಕೆಮ್ಮು, ಸೀನು ಏನೇ ಇರಲಿ ಹೊತ್ತುಕೊಂಡಾದರೂ ವೈದ್ಯರಲ್ಲಿ ಕೊಂಡು ಹೋಗಿ ನಮಗೆ ಚುಚ್ಚುಮದ್ದು ಕೊಟ್ಟಾಗ ನೋವನ್ನು ಅನುಭವಿಸಿದವರು ಅವರು. ತಮ್ಮ ಸಾಮರ್ಥ್ಯಕ್ಕೂ ಹೆಚ್ಚು ಸಾಲ ಮಾಡಿಯಾದರೂ ನಮಗೆ ಬೇಕಾದದ್ದನ್ನು ಕೊಡಿಸಿದವರು ಅವರು. ತಾನು ರಿಟೈರ್ ಆಗಿ ಮನೆಯಲ್ಲಿದ್ದಾಗ ಮಗ ಸ್ಟೇಟ್ ಬ್ಯಾಂಕ್ಗೆ ಹೋಗುತ್ತಾನೆ ಎಂದು, ನನ್ನ CAAB 2 ಪಾರ್ಟ್ ಮುಗೀತೆಂದು ನನಗಿಂತ ಹೆಚ್ಚು ಸಂತಸಪಟ್ಟು ಊರೆಲ್ಲ ಡಂಗೂರು ಸಾರಿದವರು ಅವರು. ಗೆಳೆಯರೊಂದಿಗೆ ನಾನು ಬೈಕ್ ಸವಾರಿ, ದಿನದ ಪಿಕ್ನಿಕ್ ಹೋದರೆ ಸಂಜೆ ನಾ ಬರುವವರೆಗೆ ಕಾಳಜಿಯಿಂದ ಮನೆಯ ಹೊರಗಿನ ಚಾವಡಿಯಲ್ಲೇ ಕುಳಿತು ಕಾಯುತ್ತಿದ್ದರು ಅವರು. ನಾ 7-8 ವರ್ಷದವನಿದ್ದಾಗ ಮನೆ ಹೊರಗೆ ಬಂದ ಬುಡುಬುಡಿಕೆ ದಾಸಯ್ಯನೊಬ್ಬ ನನ್ನ ಮುಖಲಕ್ಷಣ ನೋಡಿ, ತಂದೆ ತಾಯರಿಗೆ ತುಪ್ಪದ ಅನ್ನ ಹಾಕ್ತಾನಿವನು ಅಂದದ್ದನ್ನು ಆಗಾಗ್ಗೆ ನೆನೆಸಿಕೊಂಡು ಖುಷಿಪಡುತ್ತಾ, ಎಲ್ಲಿದ್ದಾನೆ ನಮ್ಮ ತುಪ್ಪದನ್ನ, ಎಲ್ಲಿದ್ದಾನೆ ಎಂದು ನನ್ನನ್ನು ತುಪ್ಪದನ್ನ ಎಂದೇ ಕರೆದು ಖುಷಿಪಡುವರು. ಜೀವಮಾನವಿಡೀ ನಮಗಾಗಿ ದುಡಿದರೂ ಯಾವುದನ್ನೇ ತಿನ್ನುವ ಕುಡಿಯುವ ಮೊದಲು ನಾವು ತಿಂದೇವೆ, ನಮಗೆ ಬೇಕೇ ನೋಡುವವರು ಕಷ್ಟ ದಿನಗಳಲ್ಲೂ ನಮ್ಮನ್ನು ಗದರುತ್ತಿರಲಿಲ್ಲ. ಅವರು ಸುಖ ಕಾಣದ ಜೀವ, ಆದರೆ ಕಷ್ಟದಲ್ಲೂ ಎಂದು ಕಷ್ಟ ಅನ್ನಲಿಲ್ಲ. ಮನೆಗೆ ಬಂದವರನ್ನು ಒತ್ತಾಯಿಸಿ, ಉಳಿಸಿ, ನಗಿಸಿ, ಖುಷಿಪಡಿಸಿ ಕಳಿಸುತ್ತಿದ್ದರು. ಉಳಿತಾಯ, ಹಣ, ಆಸ್ತಿ ಏನೂ ಹೆಚ್ಚಿಗೆ ನನಗಾಗಿ ಬಿಟ್ಟು ಹೋಗದಿದ್ದರೂ ತಮ್ಮ ಎಲ್ಲ ಸಾಲಗಳನ್ನು ತೀರಿಸಿ 2 ಹೆಣ್ಣು ಮಕ್ಕಳ ಮದುವೆಯನ್ನು, ನನ್ನ ಮದುವೆಯನ್ನು ಪೂರೈಸಿ ಒಂದೇ ಒಂದು ದಿನವೂ ಆಸ್ಪತ್ರೆ, ಔಷಧಿ ಏನನ್ನೂ ನನ್ನಿಂದ ತರಿಸಿಕೊಳ್ಳದೆ ತೀವ್ರ ಹೃದಯಾಘಾತಕ್ಕೆ ಆಸ್ಪತ್ರೆಗೆ ಹೋಗುವ ಮುನ್ನವೇ ತನ್ನ 66ನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದರು. ಕೊನೆಗೂ ತುಪ್ಪದ ಅನ್ನ ನಾ ಬಡಿಸಲೇ ಇಲ್ಲ. ವೆಂಕಟೇಶ್ ಕಾಮತ್, ಉಡುಪಿ, 18. ಇದು ನನ್ನ ಪ್ರಸ್ತುತಿ. ಧನ್ಯವಾದಗಳು.